ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಬಿಂಬುಳಿಯ ಸ್ವೀಟ್ ಆ್ಯಂಡ್ ಸೋರ್ ಪಿಕಲ್ ಮಾಡಲಿಕ್ಕಿದ್ದೇನೆ. ಸಿಹಿಯಾಗಿ ಹುಳಿಯಾಗಿ ಇರ್ತದೆ, ಒಳ್ಳೆ ಟೇಸ್ಟಿಯಾಗಿರ್ತದೆ. ನೋಡಿ, ಇಷ್ಟು ಬೆಂಬುಳಿಯನ್ನು ತಗೊಂಡಿದ್ದೇನೆ. ಇದನ್ನು ವಾಶ್ ಮಾಡಿದ್ದೇನೆ. ಈಗ ಇದನ್ನು ಕಟ್ ಮಾಡಿಕೊಳ್ಳೋಣ. ನೋಡಿ, ಈ ಥರ ಎರಡು ಸೈಡಿದು ಹೆಜ್ಜನ್ನು ತೆಗಿಬೇಕು, ಎರಡು ಸೈಡಿದು. ನಂತರ ಈ ಥರ ರೌಂಡಾಗಿ ಕಟ್ ಮಾಡ್ಬೋದು. ಈ ಥರ, ಅಥವಾ ಈ ಥರ ಉದ್ದವಾಗಿ ಸಹ ಕಟ್ ಮಾಡ್ಕೊಳ್ಬೋದು. ಯಾವ ಶೇಪಲ್ಲಿ ಸಹ ಕಟ್ ಮಾಡ್ಬೋದು. ನೋಡಿ ಈ ಥರನೂ ಮಾಡ್ಬೋದು. ನಾನು ಎಲ್ಲವನ್ನು ರೌಂಡ್ ಶೇಪಲ್ಲಿ ಈಗ ಕಟ್ ಮಾಡ್ತೇನೆ. ನಾನು ಇಡ್ತೇನೆ, ಸ್ವಲ್ಪ ಎಣ್ಣೆ ಹಾಕ್ತೇನೆ. ಇಷ್ಟೇ ಸಾಕು. ಈಗ ಇದಕ್ಕೆ 2 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತೆ, ಸ್ವಲ್ಪ ಕಾಳು ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದರೆ ಆಯಿತು. ಇದನ್ನು ಆಫ್ ಮಾಡೋಣ ಗ್ಯಾಸ್. ಇದು ಸ್ವಲ್ಪ ತಣ್ಣಗಾಗಲು ಬಿಡೋಣ. ಈಗ ಫ್ರೈ ಮಾಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡಬೇಕು. ನೋಡಿ, ಈಗ ಪೌಡರ್ ಮಾಡಿ ಆಯಿತು. ನೋಡಿ, ಇಷ್ಟಾದರೆ ಸಾಕು. ಈ ಥರ. ಈಗ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಡೋಣ. ಸ್ಲೋ ಫ್ಲೇಮಲ್ಲಿ ಇರಲಿ. ಈಗ ಪ್ಯಾನಿಗೆ ನಾನಿಲ್ಲಿ ಇದರಲ್ಲಿ 1.5 ಕಪ್ಪು ಬೆಲ್ಲವನ್ನು ಹಾಕ್ತೇನೆ. ಕಟ್ ಮಾಡಿದ ಬಿಂಬುಳಿಯನ್ನು ಸಹ ಹಾಕ್ತೇನೆ. ಅದರಲ್ಲಿ ನೀರು ಬಿಡ್ತದೆ ಬಿಂಬುಳಿ. ಬೆಲ್ಲ ಸಹ ಕರಗಲಿ ಅದರ ಜೊತೆ. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅದರಲ್ಲೇ ನೀರು ಬಿಟ್ಟಿದೆ. ನಾನು ನೀರು ಹಾಕಲಿಲ್ಲ. ಬಿಂಬುಳಿಯಲ್ಲೇ ನೀರಿನ ಅಂಶ ಇದೆ, ಅದು ನೀರು ಬಿಟ್ಕೊಳ್ತದೆ. ನೋಡಿ, ಅದು ಅದರಲ್ಲೇ ಆ ಪಾಕದಲ್ಲೇ ಒಳ್ಳೆ ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಹಳದಿ ಪೌಡರ್, ಉಪ್ಪು ಮತ್ತು ಆಗ ಗ್ರೈಂಡ್ ಮಾಡಿದ ಪೌಡರ್ ಎಲ್ಲವನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಚಿಲ್ಲಿ ಪೌಡರ್. ಈಗ ಮಿಕ್ಸ್ ಮಾಡೋಣ. ನೀರೆಲ್ಲ ಡ್ರೈ ಆಗಬೇಕು, ಅಷ್ಟರವರೆಗೆ ಬಾಯ್ಲ್ ಮಾಡಬೇಕು. ಈಗ ಸ್ವಲ್ಪ ಫ್ಲೇಮನ್ನು ಹೈ ಮಾಡೋಣ. ಈಗ ನೋಡಿ, ಡ್ರೈ ಆಗ್ತಾ ಇದೆ. ಇನ್ನೂ ಸಹ ಡ್ರೈ ಆಗಬೇಕು. ಇದರ ಉಪ್ಪು, ಖಾರ, ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ಸ್ವೀಟಿಗೋಸ್ಕರ ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಪುನಃ 2 ಸ್ಪೂನು ಬೆಲ್ಲವನ್ನು ಆ್ಯಡ್ ಮಾಡ್ತೇನೆ. ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತೇನೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡೋಣ. ಗ್ಯಾಸ್ ಆನ್ ಮಾಡಿ ಒಂದು ಚಿಕ್ಕ ಪ್ಯಾನ್ ಇಡ್ತೇನೆ. ಎಳ್ಳೆಣ್ಣೆ ತಗೊಂಡಿದ್ದೇನೆ. ಇಷ್ಟು ಎಳ್ಳೆಣ್ಣೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ. ಸಾಸಿವೆ ಸಿಡಿಯಲಿ. ಆಮೇಲೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕು. ಈಗ ಇಂಗನ್ನು ಹಾಕ್ತೇನೆ. ಈಗ ಫ್ಲೇಮನ್ನು ಆಫ್ ಮಾಡಿ ಈಗ ಇದಕ್ಕೆ ಸೇರಿಸ್ತೇನೆ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸಹ ನಿಮಗೆ ಡ್ರೈ ಬೇಕಾದರೆ ಮಾಡ್ಕೊಳ್ಬೋದು. ನಾನು ಇಷ್ಟರಲ್ಲೇ ಇದು ಮಾಡಿದ್ದೇನೆ, ಕ್ಲೋಸ್ ಮಾಡಿದ್ದೇನೆ ಫ್ಲೇಮನ್ನು. ಇಷ್ಟು ಇರಲಿ ಅಂತ. ಇದು ಅನ್ನದ ಜೊತೆ, ಚಪಾತಿ, ದೋಸೆ ಜೊತೆ ಒಳ್ಳೆ ಟೇಸ್ಟ್ ಆಗ್ತದೆ. ಒಮ್ಮೆ ತಿಂದರೆ ಇನ್ನೂ ಸಹ ತಿನ್ನಬೇಕು ಅಂತ ಅನ್ನಿಸ್ತದೆ. ಆ ಥರ ಟೇಸ್ಟ್ ಇದೆ. ನೀವೊಮ್ಮೆ ಟ್ರೈ ಮಾಡಲೇಬೇಕು. ಎಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಿಂಬಳಿ ಪಿಕ್ಕಲನ್ನು ಮಾಡ್ಬೋದಂತ. ಇದು ಸ್ವೀಟ್ ಆ್ಯಂಡ್ ಸೋರ್ ಆಗಿರ್ತದೆ, ಒಳ್ಳೆ ಟೇಸ್ಟಿಯಾಗಿರ್ತದೆ, ಸಿಹಿ ಹುಳಿಯಾಗಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.